ರಾಘವೇಂದ್ರ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಹಟ್ಟಿಕೇರಿ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳಾದ ಗೀತಾ ಮೇಡಮ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಹಟ್ಟಿಕೇರಿ ಗ್ರಾಮ ಪಂಚಾಯತ್ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಗ್ರಾಮ ಪಂಚಾಯತ್ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ದಿನಾಂಕ 27/11/2025 ಹಟ್ಟಿಕೇರಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನಿಶಾನಾಗರ್ ನಾಯ್ಕ ಅವರ ಸಮ್ಮುಖದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ನೋಡಲ್ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ನಾಯಕ್ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನುಷ್ಠಾನ ಇಲಾಖೆಗಳಾದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ತಾಂತ್ರಿಕ ಸಹಾಯಕರು ಹಾಗೂ ಪಂಚಾಯತ್ ಸದಸ್ಯರು, ಕೂಲಿಕಾರರು, ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳಾದ ಗೀತಾ ಗಾಂವ್ಕರ್ ಅವರು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ 2024-25ನೇ ಸಾಲಿನ 1/4/2024ರಿಂದ 31/3/2025 ನಡೆಸಲಾದ ಸಾಮಾಜಿಕ ಪರಿಶೋಧನಾ ಸಭೆಯ ನಡಾವಳಿ. ಯೋಜನೆಯ ಬಗ್ಗೆ ಪ್ರಾಸ್ತಾವಿಕ ನುಡಿ. ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಗೀತಾ ಗಾಂವ್ಕರ್ ಅವರು ಮಾತನಾಡುತ್ತಾ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳು ಹಾಗೂ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳನ್ನು ತಿಳಿಸಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳನ್ನು ಮಾಡಿಕೊಳ್ಳಲು ಅವಕಾಶವಿದೆ. ಕೇವಲ ವೈಯಕ್ತಿಕ ಕಾಮಗಾರಿಗಳನ್ನು ಮಾತ್ರ ಮಾಡಿಕೊಳ್ಳದೆ ಸಮುದಾಯ ಕಾಮಗಾರಿಗಳನ್ನು ಹೆಚ್ಚು ಮಾಡಿಕೊಳ್ಳಬೇಕು. ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಳಪಡುವ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳು 24-25ರಲ್ಲಿ ಸದುಪಯೋಗ ಪಡೆದುಕೊಂಡ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಗಳ ಪರಿಶೀಲನೆ, ಕೂಲಿಕಾರರ ಮನೆ ಭೇಟಿಗಳನ್ನು ಮಾಡಿ ಪರಿಶೀಲನೆ ನಡೆಸಲಾಯಿತು. ಈ ಯೋಜನೆಯ ಪಾರದರ್ಶಕತೆಯಿಂದ ಕೂಡಿದ್ದು ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅಡಾಕ್ ಸಭೆಯಲ್ಲಿ ಇಟ್ಟು ಅಭಿವೃದ್ಧಿ ಅಧಿಕಾರಿಗಳು ಮಂಡಿಸಿದ ಮೇರೆಗೆ ಪ್ರಕರಣವನ್ನು ಕೈಬಿಡಲು 24-25ರವರೆಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬರುವ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಸಾಮಾಜಿಕ ಪರಿಶೋಧನಾ ಅವಧಿ 24-25 1/4/2000 ವಿವರಿಸಿದರು. ಗುಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ ನಿರ್ಮಾಣ 116 ದಿನದ ಕೂಲಿ ಪಾವತಿಯಾಗಿದ್ದು ಎಂಬಿಯಲ್ಲಿ ಸಹಿ ಇರುವುದಿಲ್ಲ. 40,000 ಉದ್ಯೋಗ ಚೀಟಿಗಳನ್ನು ಹೆಚ್ಚಿನ ಮಹಿಳೆಯರು ಉದ್ಯೋಗ ನಿರ್ವಹಿಸಿರುವುದು ಕಂಡುಬಂದಿರುತ್ತದೆ. ಋಣಾತ್ಮಕ ಅಂಶಗಳು ಗ್ರಾಮ ಪಂಚಾಯತ್ನಲ್ಲಿ ಗೋಡೆ ಪರಿಷ್ಕರಣೆ ಮಾಡಿರುವುದಿಲ್ಲ. ಕೆಲವೊಂದು ದನದ ಕೊಟ್ಟಿಗೆಯ ಕಾಮಗಾರಿಯ ಕಡತದಲ್ಲಿ ವೈದ್ಯಾಧಿಕಾರಿಗಳಿಂದ ದೃಢೀಕರಣ ಪತ್ರ ಇಲ್ಲದೆ ಇರುವುದು ಕಂಡುಬಂದಿರುತ್ತದೆ. ಕೆಲಸ ಕೊಡಿ, ನಮಗೆ ಕೆಲಸದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಇದಕ್ಕೆ ಉತ್ತರವಾಗಿ ಸಭೆಯಲ್ಲಿ ಉಪಸ್ಥಿತರಿದ್ದ ಅಭಿವೃದ್ಧಿ ಅಧಿಕಾರಿಗಳಾದ ನಿರ್ಗಣಿಸರ್ ಅವರು ಮಾತನಾಡುತ್ತಾ ಕೂಲಿ ಒದಗಿಸುವ ಕೆಲಸಗಳು ಸಿಗುತ್ತಾ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿರ್ವಹಣೆ ಮಾಡಬೇಕು. ಕೆರೆ ಹೂಡಿಕೆಯಲ್ಲಿ ಅದು ಅಸೆಟ್ ನಿರ್ಮಾಣವಾಗಿರುವುದಿಲ್ಲ. ಒಂದೊಂದು ಸಲ ಪ್ರಕೃತಿ ವಿಕೋಪಕ್ಕೆ ಕಾಮಗಾರಿಗಳು ಹಾಳಾಗಿ ಹೋಗಿರುತ್ತವೆ. ಸಾಧ್ಯವಾದಷ್ಟು ನಮಗೆ ಕೂಲಿ ಕೆಲಸ ಆಗುವಂತ ಕೆಲಸಗಳನ್ನು ಮಾಡುತ್ತೇವೆ. ನಿಮ್ಮ ಏರಿಯಾದಲ್ಲಿ ಯಾವ ಕೆಲಸಗಳು ಆಗಬೇಕು ಅದರ ಬಗ್ಗೆ ಪಂಚಾಯತಿಗೆ ಒಂದು ಅರ್ಜಿಗಳನ್ನು ಕೊಡಿ ಎಂದರು. ಮತ್ತು ಮುಂದಿನ ದಿನದಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಹೆಚ್ಚು ಮಾಡಿಕೊಳ್ಳಲಿ ಎಂದು ಸಭೆಯಲ್ಲಿ ತಿಳಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಸುನೀತಾ ಉಮೇಶ್ ಗೌಡ ಅವರು ಮಾತನಾಡುತ್ತಾ ನಮಗೆ ಶೌಚಾಲಯದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಅದಕ್ಕೆ ಉತ್ತರವಾಗಿ ಸಭೆಯಲ್ಲಿ ಉಪಸ್ಥಿತರಿದ್ದ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡುತ್ತಾ ಶೌಚಾಲಯಕ್ಕೆ ಒಂದು ಅರ್ಜಿಯನ್ನು ಕೊಡಿ ಮತ್ತು ಎಲ್ಲ ವೈಯಕ್ತಿಕ ದಾಖಲೆಗಳನ್ನು ತಂದುಕೊಡಿ ಎಂದು ಸಭೆಯಲ್ಲಿ ತಿಳಿಸಿದರು. ಹದಿನೈದನೇ ಹಣಕಾಸು ಯೋಜನೆ 24-25 ಸಾಲಿನಲ್ಲಿ ಆದ ಕಾಮಗಾರಿ ಹಾಗೂ ಇತರ ಚಟುವಟಿಕೆಗಳ ವಿವರಗಳನ್ನು ಸಭೆಯಲ್ಲಿ ಮಂಡಿಸುವ ಕುರಿತು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ದಾಖಲಾತಿ ಪರಿಶೀಲನೆ ಮತ್ತು ಕಾಮಗಾರಿ ಸ್ಥಳ ಪರಿಶೀಲನೆ ಹಾಗೂ ಸೌಲಭ್ಯ ಪಡೆದವರ ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದ ಅಂಶಗಳು
ಸಭೆಯಲ್ಲಿ ಮಂಡಿಸುವುದು. ದಾಖಲಾತಿ ಪರಿಶೀಲನೆ ಸ್ವಲ್ಪ ಸ್ಥಳ ಭೇಟಿ ಸಂದರ್ಭದಲ್ಲಿ ಕಂಡು ಬಂದ ನ್ಯೂನತೆಗಳನ್ನು ದಾಖಲಿಸುವುದು. ಸಕಲಬೇನ ಅರೆಹುಳದ ಹತ್ತಿರ ಅಂತ್ಯ ಸಂಸ್ಕಾರದ ವಿಧಿವಿಧಾನ ಮಾಡಲು ಶೆಡ್ ನಿರ್ಮಾಣ. ವೆಚ್ಚದ ಮೊತ್ತ 50,000. ಈ ಕಾಮಗಾರಿಗೆ ಸ್ಥಳ ಪರಿಶೀಲನೆ ಮಾಡಿದಾಗ ಎಷ್ಟು ಹಣ ಖರ್ಚಾಗಿರುವುದು ಕಂಡು ಬಂದಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 50,000. ಸಕಲಬೇನ ಗ್ರಾಮದ ರಮ್ಮ ಮಾರುತಿ ನಾಯ್ಕರವರ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ ಚರಂಡಿ ನಿರ್ಮಾಣ. ಈ ಕಾಮಗಾರಿಗೆ ಸ್ಥಳ ಪರಿಶೀಲನೆಗೆ ಹೋದಾಗ ಚರಂಡಿಯ ಕಸಕಡ್ಡಿಗಳು ತುಂಬಿಕೊಂಡಿದ್ದು ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗುತ್ತಿಲ್ಲ. ಇವುಗಳಿಂದ ಕೆಟ್ಟ ವಾಸನೆ ಬರುವುದು, ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾಗಿರುತ್ತದೆ ಹಾಗೂ ಕರಾರು ಪತ್ರಗಳಲ್ಲಿ ಷರತ್ತುಗಳನ್ನು ನಮೂದಿಸಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 20,000. ಸಕಲಬೇನ ಗ್ರಂಥಾಲಯ ಎದುರಿನ ರಸ್ತೆಗೆ ತ್ಯಾಜ್ಯ ನೀರು ಹರಿದು ಹೋಗಲು ಚರಂಡಿ ನಿರ್ಮಿಸಿ ಕಾಂಕ್ರೀಟ್ ಸ್ಲ್ಯಾಬ್ ಅಳವಡಿಸುವುದು. ಕರಾರು ಪತ್ರದಲ್ಲಿ ಷರತ್ತುಗಳನ್ನು ನಮೂದಿಸಿರುವುದಿಲ್ಲ. ಸಕಲಬೇನ ಸುರೇಶ್ ಪುತ್ತೂರು ನಾಯ್ಕರವರ ಮನೆಯಿಂದ ಕೃಷ್ಣಮೂರ್ತಿ ಜಮೀನಿನವರೆಗೆ ಸಿಮೆಂಟ್ ರಸ್ತೆ ನಿರ್ಮಾಣ. ಕರಾರು ಪತ್ರದಲ್ಲಿ ಷರತ್ತುಗಳನ್ನು ಇಟ್ಟಿರುವುದಿಲ್ಲ. ಡಸ್ಟ್ಬಿನ್ ಖರೀದಿ ಕಾಮಗಾರಿಗೆ ಕಡತದಲ್ಲಿ ಫೋಟೋ ಇರುವುದಿಲ್ಲ. ವಿದ್ಯುತ್ ಕಾಮಗಾರಿ ಖರೀದಿ ಕಡತದಲ್ಲಿ ಸರಬರಾಜು ಆದೇಶ ಇರುವುದಿಲ್ಲ. ಗ್ರಂಥಪಾಲನೆ ಲಿಂಗನಮನೆ ಹತ್ತಿರ ಸಾರ್ವಜನಿಕ ಬಾವಿ ಅಭಿವೃದ್ಧಿಪಡಿಸುವುದು. ಈ ಕಾಮಗಾರಿಗೆ ಸ್ಥಳ ಪರಿಶೀಲನೆ ಮಾಡಿದಾಗ ಈ ಕಾಮಗಾರಿ ಅಷ್ಟು ಹಣ ಖರ್ಚಾಗಿರುವುದು ಕಂಡು ಬಂದಿರುವುದಿಲ್ಲ. ವೆಚ್ಚದ ಮೊತ್ತ 2,24,765 ರೂಪಾಯಿ. ಆಕ್ಷೇಪಣೆಯ ಮೊತ್ತ 1,00,000 ರೂಪಾಯಿ ಆಗಿರುತ್ತದೆ. ಕಾಮಗಾರಿ ಕಡತದಲ್ಲಿ ಕರಾರು ಪತ್ರದಲ್ಲಿ ಷರತ್ತುಗಳನ್ನು ನಮೂದಿಸಿರುವುದಿಲ್ಲ. ಸ್ಥಳ ಭೇಟಿ ಪರಿಶೀಲನೆ ವೇಳೆಯಲ್ಲಿ ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸದೇ ಇರುವುದು ಕಂಡು ಬಂದಿರುತ್ತದೆ. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಇವುಗಳ ಬಗ್ಗೆ ಚರ್ಚಿಸಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸುವಂತೆ ತಿಳಿಸಲಾಯಿತು. ಸಭೆಯಲ್ಲಿ ಉಪಸ್ಥಿತರಿದ್ದ ಹಿರಿಯರವರು ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸುವುದಾಗಿ ತಿಳಿಸಿದರು. 15ನೇ ಹಣಕಾಸಿನ ಕಾಮಗಾರಿಗಳ ಸ್ಥಳ ಭೇಟಿಯನ್ನು ಸಾಮಾಜಿಕ ಪರಿಶೋಧನಾ ತಂಡವು ಪರಿಶೀಲನೆ ಮಾಡಿ ವರದಿಯನ್ನು ತಯಾರಿಸಲಾಗಿದೆ ಎಂದು ಸಭೆಯಲ್ಲಿ ಸಾಮಾಜಿಕ ಪರಿಶೋಧನಾ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿದರು. ಸಾರ್ವಜನಿಕರಿಂದ ಬಂದ ಅಹವಾಲುಗಳನ್ನು ಸ್ವೀಕರಿಸುವುದು. ಸಭೆಯಲ್ಲಿ ಉಪಸ್ಥಿತರಿದ್ದ ಆಯಾ ಭಾಗದ ಸಾರ್ವಜನಿಕರು ತಮ್ಮ ಭಾಗದಲ್ಲಿ ಕೆಲಸ ಉತ್ತಮ ರೀತಿಯಲ್ಲಿ ಆಗಿರುವುದಾಗಿ ತಿಳಿಸಿರುತ್ತಾರೆ. ಸಭೆಯಲ್ಲಿ ಉಪಸ್ಥಿತರಿದ್ದ ಮಧುಗೌಡರವರು ತಮ್ಮ ಗುಡಿ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಆಗಬೇಕೆಂದು ತಿಳಿಸಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಬೇಕು. ಕಾಮಗಾರಿ ಯಾವ ಯೋಜನೆಯಿಂದ ಆಗಿದೆ ಎಂಬುದು ಮತ್ತು ಎಷ್ಟು ಖರ್ಚಾಗಿದೆ ಎಂಬುದು ಸಾರ್ವಜನಿಕರಿಗೂ ಗೊತ್ತಾಗಬೇಕು ಎಂದು ಸಾರ್ವಜನಿಕರು ತಿಳಿಸಿದರು. ವಿಶೇಷಚೇತನರು ಇನ್ನೂ ಹೆಚ್ಚಿನ ಕಾಮಗಾರಿಗಳು ಆಗಬೇಕು. ಅವರಿಗೆ ಅನುಮೋದನೆಗೊಂಡ ಅನುದಾನವನ್ನು ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾಮಗಾರಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಎಂದು ಸಾಮಾಜಿಕ ಪರಿಶೋಧನಾ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿದರು. ಉತ್ತಮವಾದ ಯೋಜನೆಯಾಗಿದೆ. ನರೇಗಾ ಮತ್ತು 15ನೇ ಹಣಕಾಸು ಯೋಜನೆಯ ಕಾಮಗಾರಿ ಮಾಡಿಕೊಳ್ಳುವುದರಿಂದ ಗ್ರಾಮಗಳ ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಸಾರ್ವಜನಿಕರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಾಗಬೇಕು. ಇದರಿಂದ ಪರಸ್ಪರ ಮಾಹಿತಿ ಹಂಚಿಕೆಯಾಗುತ್ತದೆ ಮತ್ತು ಸರ್ಕಾರದಿಂದ ಏನೆಲ್ಲ ಹೊಸ ಹೊಸ ಸವಲತ್ತುಗಳು ಸಿಗುತ್ತವೆ ಎಂಬುದನ್ನು ತಿಳಿಸಿದರು. ಪುಸ್ತಕ ಹಾಜರುಪಡಿಸುವುದು ಸ್ಕ್ವೇರಲ್ಲಿ ಕೈಬಿಡಲಾಗಿದೆ ಮತ್ತು ಮುಕ್ತಾಯ ಪ್ರಮಾಣಪತ್ರ ಹಾಜರುಪಡಿಸಿರುವುದರಿಂದ ಸದರಿ ಪ್ಯಾರವನ್ನು ಕೈಬಿಡಲಾಗಿದೆ. 2 ಕ್ಲಿಯರ್ ಆಗಿದೆ. 2 ಆಕ್ಷೇಪಣೆ 2 ಕ್ಲಿಯರ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಗ್ರಾಮ ಪಂಚಾಯತ್ ನಡೆಯುವಂತಹ 15ನೇ ಹಣಕಾಸು ಮತ್ತು ತಾಲೂಕು ಪಂಚಾಯತ್ ನಡೆಯುವ ರಾಜ್ಯ ಹಣಕಾಸು ಈ 3 ಯೋಜನೆಗಳ ಸಾಮಾಜಿಕ ಪರಿಶೋಧನೆಯ ಸಭೆ ಇದೆ. ಸಾಮಾನ್ಯವಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಈಗ ಜುಲೈ 1ರಿಂದ ಅದರ ಹೆಸರು ಬದಲಾವಣೆ ಆಗಿದೆ. ಗೊತ್ತಿದೆ ಎಲ್ಲ ಹೆಸರು ಬದಲಾವಣೆ ಆಗಿದ್ದು. ಸಂಕ್ಷಿಪ್ತ ಹೇಳ್ಬೇಕಂದ್ರೆ ಜಿ ರಾಮ್ಜಿ ನಾವು ನೆನ್ಪಿಟ್ಕೊಳ್ತಿದ್ರು ಅದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲ ಹೊಸದಾಗಿ ಪುನಃ ಆ ಹೆಸರನ್ನ ಬೈಪಾಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕೆ ಕೇಳಿದ್ರೆ ಈ ನರೇಗಾ ಯೋಜನೆ ಹೇಗೆ ಇಂಪಾರ್ಟೆಂಟ್ ಅದು ಸಹಿತ ಅಷ್ಟೇ ಇಂಪಾರ್ಟೆಂಟ್. ಇನ್ನೊಂದು ಏನಲ್ಲಿ ಮುಖ್ಯವಾಗಿ ಬದಲಾವಣೆ ಅಂದ್ರೆ 100 ದಿನ ಇದ್ದು 125 ದಿನ ಆಗಿದೆ. ಆದ್ರೆ ಸಾಕಷ್ಟು
ರಿಸ್ಟ್ರಿಕ್ಷನ್ಗಳು ಅಂದ್ರೆ ಕಾಯ್ದೆಗಳ ಪ್ರಕಾರ. ಯಾಕೆ ಕೇಳಿದ್ರೆ ಮೊದಲೇನಿತ್ತು, ಫಸ್ಟ್ ಬಂದಾಗ NMR ಕೈಯಲ್ಲಿ ಬರೆಯುವಂತ NMR ಇತ್ತು, ಜೊತೆಗೆ ಕುಟುಂಬದಲ್ಲಿ ಯಾರ ಹೆಸರಿದ್ರು, ಈಗ ನನ್ನ ಹೆಸರಿದ್ರು ನಮ್ಮನೆಯವ್ರು ಬಂದು ಕೆಲಸ ಮಾಡ್ಬೋದಿತ್ತು, ಅಥವಾ ನಮ್ಮ ಮಕ್ಕಳು ದೊಡ್ಡವರಿದ್ರೆ ಅವ್ರು ಯಾರಾದ್ರೂ ಬಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇತ್ತು ಫಸ್ಟ್ ಬಂದಾಗ. ಆನಂತರ ಏನಾಯ್ತು, ಇದು ಯಾರ ಹೆಸರು ಕೊಟ್ಟಿದ್ರು ಅವ್ರೆ, ನನ್ನ ಹೆಸರು ನಾನೇ ಬಂದು ಕೆಲಸ ಮಾಡ್ಬೇಕು, ನಮ್ಮನೆಯವ್ರು ಬಂದು ಮಾಡ್ಲಿಕ್ಕಿಲ್ಲ ಅನ್ನೋದು. ಈಗ ಏನಾಗಿದೆ, ಪ್ರತಿಯೊಬ್ರು ಯಾರು ಬಂದಿದಾರಲ್ಲ ಅವ್ರು ಇದನ್ನ ಕಣ್ಣೆಲ್ಲ ಇದನ್ನ ತಗೊಳ್ತಾರೆ. ಮತ್ತೆ KYC ಕಡ್ಡಾಯವಾಗಿ ಆಗ್ಬೇಕು. ಈ ರೀತಿ ಇದು ಬಂದ್ರು ಸಹಿತ ವೈಯಕ್ತಿಕವಾಗಿ ಅಥವಾ ಸಾರ್ವಜನಿಕವಾಗಿ ಸಾಮಾನ್ಯವಾಗಿ ಸಹಿತ ಎಷ್ಟೋ ಜನ ವೈಯಕ್ತಿಕ ಕೆಲಸಗಳನ್ನ ನರೇಗಾ ಯೋಜನೆಯಿಂದ ಸಾಕಷ್ಟು ಮಾಡ್ಕೊಂಡಿದ್ದೀವಿ. ಕೋಳಿ ಗೂಡು ಇರ್ಬೋದು, ಮತ್ತೆ ಇದು ಕೊಟ್ಟಿಗೆ, ಮತ್ತೆ ಹೊಸ ತೋಟ ನಿರ್ಮಾಣ, ಆನಂತರ ಬಚ್ಚಲು ಗುಂಡಿ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ, ಮುಂದೂ ಸಹಿತ ಅವಕಾಶ ಇದೆ, ಅದನ್ನು ಮಾಡ್ಕೊಳ್ಬೇಕು. ಮತ್ತೆ ಸಾರ್ವಜನಿಕ ಕಾಮಗಾರಿಗಳು ಸಾಮಾನ್ಯವಾಗಿ ಸುಮಾರು 8-10 ವರ್ಷದಿಂದ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡಿದ್ರೆ ನಮ್ಮ ನರೇಗಾ ಕೆಲಸನೇ ಸಾಮಾನ್ಯವಾಗಿ ಎಲ್ಲ ಕಡೆ ಕಾಣ್ತಾ ಇರೋದು ಅಲ್ವಾ. ನರೇಗಾ ಕೆಲಸನೇ ಅದು ಕೂಲಿ ಕಾರ್ಮಿಕರಿಗೂ ಸಹಿತ ಅಷ್ಟೇ ಬೆನಿಫಿಟ್ ಆಗಿದೆ ಆ ಕೆಲಸ. ಆದ್ರೆ ಈಗೇನಾಗಿದೆ, ಅಲ್ಲಿ ನಿಜವಾಗೂ ಅಲ್ಲಿ ಹೇಳೋದೇನು, ಯಾರು ಕೂಲಿ ಕೆಲಸ ಕೇಳಿ ಬರ್ತಾರೆ ಅವ್ರಿಗೆ ಕೂಲಿ ಕೊಡಿ ಅಂತ ಹೇಳ್ತಾರೆ. ಅದು ಇಷ್ಟೆಲ್ಲ ವರ್ಷ ಕೆಲಸ ಆದ್ರಿಂದ ಈಗ ಕೂಲಿ ಕೊಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಅಷ್ಟೇ ಜಾಸ್ತಿ ನಿರ್ಮಾಣ ಆಗುವಂತ ಕೆಲಸಗಳೇ ಆಗ್ಬೇಕು, ಮತ್ತೆ ಮೂಡೆತ್ತುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇದೆ. ಹಾಗಾಗಿ ಈಗ ಕೆಲಸಗಳನ್ನ ಕೊಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಮುಂದೂ ಸಹಿತ ಅದೇ ರೀತಿ ಜೀರಾಂಬಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿದೆ. ಆನಂತರ ಇನ್ನು 15ನೇ ಹಣಕಾಸು ಯೋಜನೆ ಕಾಮಗಾರಿಗಳಿಗೆ ಬೋರ್ಡ್ ಅನ್ನ ಈ ಸಲ ಹಾಕಿದ್ದಾರೆ. ಈ ಸಲ ಹಟ್ಟಿಕೇರಿ ಪಂಚಾಯತ್ ಹಾಕಿದ್ದಾರೆ, ಆದ್ರೆ ಇತರೆ ಪಂಚಾಯತ್ ಕೆಲವು ಪಂಚಾಯತ್ ಹಾಕಲಿಲ್ಲ. ಆದ್ರೆ 15ನೇ ಹಣಕಾಸು ಸಹಿತ ಕಡ್ಡಾಯವಾಗಿ ಬೋರ್ಡ್ ಅನ್ನು ಹಾಕ್ಲೇಬೇಕು, ಅದು ಸಂಬಂಧಪಟ್ಟಂತ ಇಂಜಿನಿಯರ್ ಪ್ರೊವಿಷನ್ ಇಡ್ಲೇಬೇಕು. ಮತ್ತೆ ಒಂದು ಬೇಸರ ಸಂಗತಿ ಅಂದ್ರೆ ಇಷ್ಟೆಲ್ಲ ವರ್ಷ ನಾವು ಆಡಿಟ್ ಮಾಡಿದ್ರು ಸಹಿತ ಇದುವರೆಗೆ ಇತರೆ ಇಲಾಖೆ ನಮ್ಮ ನರೇಗಾದ ಇಂಜಿನಿಯರ್ ಹೊರತಾಗಿ ನರೇಗಾ ಇಂಪ್ಲಿಮೆಂಟ್ ಏಜೆನ್ಸಿ ಇರ್ಬೋದು, ನಮ್ಮ ನರೇಗಾ ಪಂಚಾಯತ್ ಮಾಡುವಂಥದ್ದು ಅವರು ಇಂಜಿನಿಯರ್ ಉಪಸ್ಥಿತರಿರ್ತಾರೆ ವಿನಃ ಇತರೆ ನಾವು ಇದು ಇರ್ಬೋದು, ರಾಜ್ಯ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇರ್ಬೋದು, ಯಾವುದೇ ಸಭೆಗೆ ಇಂಜಿನಿಯರ್ ಬರ್ತಾ ಇಲ್ಲ. ಯಾಕೆ ನಮ್ಗೆ ಇದೊಂದು ಬಹಳ ಬೇಸರ ಸಂಗತಿ. ಮೇನ್ ಅಂದ್ರೆ ನಾಮಫಲಕ ಯಾಕೆ ಬೇಕು, ಸಾರ್ವಜನಿಕರಿಗೆ ಏನಾಗ್ತದೆ, ಒಂದು ಅಂದಾಜು ಮೊತ್ತ ಅಂತ ಇಟ್ಟಿರ್ತಾರೆ ಒಂದು ವರ್ಕಿಗೆ. ಅಲ್ಲಿ ಕೆಲವೊಂದು ವರ್ಗಲ್ಲಿ ಅಷ್ಟು ಖರ್ಚಾಗಿರುವುದಿಲ್ಲ, ಅರ್ಧ ಕೆಲಸ ಆಗಿರ್ತದೆ ಅಥವಾ ಅರ್ಧ ಖರ್ಚಾಗಿರ್ತದೆ. ಆ ಸಾರ್ವಜನಿಕರಿಗೆ ಏನಾಗ್ತದೆ, ಎಷ್ಟು ಖರ್ಚಾಗಿದೆ ಅಂತಾನೆ ಗೊತ್ತಿರುವುದಿಲ್ಲ. ಇಷ್ಟು ಇಟ್ಟಿದ್ದಾರೆ ಅಂತ ಯಾರೋ ಹೇಳಿರ್ತಾರೆ, ಅಥವಾ ಯಾವ ಮೆಂಬರ್ ಏನೋ ಕೇಳಿರ್ತಾರೆ, ಎಷ್ಟು ಇಟ್ಟಿದ್ದಾರೆ ಆ ವರ್ಕಿಗೆ ಅಂತ ಅವರು 1-2 ಲಕ್ಷ ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಉದಾಹರಣೆ. ಅಲ್ಲಿ ಖರ್ಚಾಗಿರೋದು ಎಷ್ಟಿರ್ತದೆ, 1 ಲಕ್ಷ ಚಿಲ್ಲರೆ ಖರ್ಚಾಗಿರ್ಬೋದು, ಅಥವಾ 90,000 ಖರ್ಚಾಗಿರ್ಬೋದು. ಹೀಗೆ 2 ಲಕ್ಷಕ್ಕೆ ಆ ಕೆಲಸ ಮಾಡಿದಾರ, ಈ ಭಾವನೆ ಬರ್ತದೆ ಸಾರ್ವಜನಿಕರಲ್ಲಿ. ಸುಮ್ಮನೆ ಅವರಲ್ಲಿ ಒಂದು ಸಂಶಯ ಹುಟ್ಟುವಂತ ಭಾವನೆ ಆಗ್ತದೆ. ಜೊತೆಗೆ ಇನ್ನೊಂದು ಮತ್ತೆ ಬೇರೆ ಯಾವ್ದಾದ್ರು ಯೋಜನೆಯಿಂದ ಅಲ್ಲಿ ಕೆಲಸವನ್ನು ಹಾಕ್ಬಿಡ್ತಾರೆ, ಅವಾಗ ಗೊತ್ತಾಗುದಿಲ್ಲ ಯಾವ ಯೋಜನೆಯಿಂದ ಯಾವ ಕೆಲಸ ಆಗಿದೆ. ನಮ್ಗೆ ಈಗ ಒಟ್ಟಿಗೆ ಹೋದಾಗ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಕೆಲವೊಂದ್ಸಲ MLA ಫಂಡ್ ಹಾಕ್ಬೋದು, ರಾಜ್ಯ ಹಣಕಾಸು ಹಾಕ್ಬೋದು, ಜಡ್ಪಿದು ಜಿಲ್ಲಾ ಪಂಚಾಯತ್ ಇದೆ ಹಣಕಾಸು ಕೋಟಿ ಅನುದಾನ, ಅವ್ರು ಅದನ್ನ ಹಾಕ್ಬೋದು. ಯಾರು ಹಾಕಿದಾರೆ ಅಂತ ಗೊತ್ತಿರ್ಬೋದು. ಅಟ್ಲೀಸ್ಟ್ ನಿಮ್ ಬೋರ್ಡ್ ಇದ್ರೆ ಈ ರೀತಿ ಇದರಿಂದ ಮಾಡಿದ್ದಾರೆ ಅನ್ನೋದನ್ನು ನಿಲ್ಕೊಳ್ಳಿಕ್ಕೆ ನಮಗೂ ಅನುಕೂಲ ಆಗ್ತದೆ, ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ. ಅದನ್ನ ನೀವು ಸಾರ್ವಜನಿಕರು ಹೇಳಿ ಕಡ್ಡಾಯವಾಗಿ ಹಾಕ್ಸ್ಬೇಕು. ಅಲ್ಲಿ ಯಾರೇ ಕೆಲ್ಸಕ್ಕೆ ಬಂದ್ರು, ಈ ಉದಾಹರಣೆ ಯಾವುದೇ ಒಂದು ವರ್ಕ್ ಮಾಡ್ಬೇಕಾದ್ರೆ ನಿಮ್ ಸಾರ್ವಜನಿಕರು ನಿಮ್ ಸ್ಥಳದಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಕೇಳುವಂತ ಅವಕಾಶ ಇದೆ. ನಮ್ಮ ಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದೀರಿ, ಎಷ್ಟುದು, ಏನ್ ಮಾಡ್ತಾ ಇದ್ದೀರಿ, ಯಾಕೆ ಮಾಡ್ತಾ ಇದ್ದೀರಿ, ಪ್ರತಿಯೊಂದನ್ನು ಯಾರೇ ಕೇಳ್ಬೋದು, ಕೇಳಲಿಕ್ಕೆ ಅವ್ರಿಗೆ ಹಕ್ಕಿದೆ. ಅದನ್ನ ನೀವು ರೂಢಿಸ್ಕೊಂಡ್ರೆ ಮುಂದೆ ನಿಮ್ಮಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಕಾಮಗಾರಿಗಳಿಗೆ ನಾವು ಮೊನ್ನೆ ರಾಜ್ಯ ಸರ್ಕಾರ ಹೋಗಿದ್ರು, ಕೇಳಿ ಈಗ ಆಯ್ತಲ್ವಾ, ಅದು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಈಗ. ಗೊತ್ತಿಲ್ವಾ, ಅದು ಫಿಟ್ಟಿಂಗ್ ಹೋಗಿದಾರಲ್ವಾ, ಇದಕ್ಕೆ ಮಾಡ್ತಾ ಇದ್ದಾರೆ. ಅದೊಂದು ನೋಡಿ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ನೋಡಿದಾಗ ಅಲ್ಲಿ ಫಿಟ್ಟಿಂಗ್ ಮಾಡಿರ್ಲಿಲ್ಲ, ನಾವು ಸರ್ ವಿಡಿಯೋ ಸರ್ ಗಮನಕ್ಕೆ ಬಂದು ಕೂಡ ತಕ್ಷಣ ನಾವು ಕರೆಸಿ ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಬೇರೆ ಇದರಿಂದ ನಮ್ಮ ತಾಲೂಕು ಪಂಚಾಯತ್ ಅನುದಾನದಿಂದ ಆಗಿರುವಂತದ್ದು, ರಾಜ್ಯ ಹಣಕಾಸು. ಅದೇ ರೀತಿ ಇದ್ರೆ ಯೋಜನೆಗಳಿಗೂ ಸಹಿತ ಅದೇ ರೀತಿ ಸಮಸ್ಯೆಗಳಾಗ್ತದೆ. ಅದಕ್ಕಾಗಿ ನೀವು ಸಹಿತ ನಿಮ್ಮ ಒಂದು ಏರಿಯಾದಲ್ಲಿ ಏನ್ ಕೆಲಸ ಆಗ್ತಾ ಇದೆ, ಕೆಲಸ ಮಾಡ್ಲಿಕ್ಕೆ ಬಂದಾಗ ನೀವು ಅದನ್ನ ಸರಿಯಾಗಿ ಸಾರ್ವಜನಿಕರು ಇದು ಮಾಡಿದ್ರೆ ಅವರಿಗೂ ಸ್ವಲ್ಪ ಹೆದರಿಕೆ ಇರ್ತದೆ. ಬೇರೆ ಅಧಿಕಾರಿಗಳು ಹೇಳುವ ಪೂರ್ವದಲ್ಲಿ ನಾವು ಸಾರ್ವಜನಿಕರು ನಾವೇನ್ ಕೆಲಸ ಮಾಡ್ಕೊಳ್ತಾ ಇದ್ದೇವೆ ಸ್ಥಳೀಯವಾಗಿ
ಉದಾಹರಣೆಗೆ ನಮ್ಮನೆ ಮುಂದೆ ಕೆಲಸ ಆಗ್ತದೆ, ಅದು ಯಾರು ಯಾವ ಯೋಜನೆಯಿಂದ ಆಯ್ತು, ಯಾಕೆ ಬಂತು, ನಾವು ಕೇಳ್ಕೊಂಡು ಒಬ್ಬರತ್ರ ನಾವು ಹೇಳಿ ಮಾಡಿಸ್ಕೊಂಡ್ರೆ ನೀವು ಕೇಳಿದಾಗ ಅವರು ಆಟೋಮೆಟಿಕ್ ಆಗಿ ಹೆದರ್ತಾರೆ, ಕರ್ಕೊಂಡು ಮಾಡಬೇಕು ಅನ್ನೋ ಭಾವನೆನೂ ಅವ್ರಿಗೆ ಬರ್ತದೆ. ಅದಕ್ಕೆ ದಯಮಾಡಿ ಮುಂದಿನ ಅವಧಿಯಲ್ಲಿ ಈ ಕೆಲಸಗಳನ್ನ ಹೆಚ್ಚಿನ ರೀತಿಯಲ್ಲಿ ಮಾಡಿಸ್ಕೊಡಿ. ಕೋಟಿ ಅಂತ ಇರ್ಬೋದು, 15 ಹಣಕಾಸು ಇರ್ಬೋದು, ಇತರ ನರೇಗಾ ಯೋಜನೆಯಿಂದಂತೂ ನೀವು ಮಾಡ್ಕೊಳ್ಳೇಬೇಕು, ಕಡ್ಡಾಯವಾಗಿ ನಿಮ್ಗೆ ಅನುಕೂಲ ಆಗ್ತದೆ. ಮತ್ತೆ ಈಗಾಗಲೇ ಅವ್ರು ಏನಂದ್ರೆ, ನಾವು ಈ ಸಾಮಾಜಿಕ ಪರಿಶೋಧನಾ ಸಭೆಯನ್ನು ನಡೆಸಿದಾಗ ಕೆಲವು ಆಕ್ಷೇಪಣೆ ಮತ್ತು ವಸೂಲಾತಿಗಳನ್ನು ಹಾಕಿದ್ದೇವೆ. ವಸೂಲಾತಿ ಅಂದ್ರೆ ಕೆಲಸ ಆಗದೆ ಪೇಮೆಂಟ್ ಆಗಿದ್ರೆ ಅಂತದ್ದು ಇಲ್ಲ ಆಗ್ಲಿಲ್ಲ. ಮತ್ತೆ ಯಾವುದೇ ಒಂದು ಕೆಲಸ ಆಗಿದ್ದು ಅದು ಹಾಳಾಗಿದ್ರೆ ಇದಕ್ಕೆಲ್ಲ ನಾವು ಏನ್ ಮಾಡ್ತೇವೆ, ಕೆಲವಷ್ಟು ಆಕ್ಷೇಪಣೆಗಳನ್ನು ಹಾಕ್ತೇವೆ. ಮತ್ತೆ ಕೂಲಿಕಾರ ಕೆಲಸಕ್ಕೆ ಬರ್ದೇನೆ ಕೂಲಿ ಪೇಮೆಂಟ್ ಆಗಿದ್ರೆ ಇದೆಲ್ಲ ವಸೂಲಾತಿ ಬರ್ತದೆ. ಅದನ್ನ ಅವ್ರೇನ್ ಮಾಡ್ತಾರೆ, ತಾಲೂಕು ಪಂಚಾಯತ್ ಅಡಾಕ್ ಸಭೆ ಅಂತ ಮಾಡ್ತಾರೆ. ಅಡಾಕ್ ಸಭೆಯಲ್ಲಿ 5 ಜನ ಇರ್ತಾರೆ, ಇವರು ಅಧ್ಯಕ್ಷರಾಗಿರ್ತಾರೆ, ಅಕೌಂಟೆಂಟ್ಸ್ ಇರ್ತಾರೆ, ಆಮೇಲೆ ತಾಲೂಕು ಇಂಜಿನಿಯರ್ ಇರ್ತಾರೆ, ನಮ್ಮ ಡಿಸ್ಟ್ರಿಕ್ಟ್ ಕೋರ್ಡಿನೇಟರ್, ನಾವು ಇಷ್ಟು ಜನ 5 ಜನ ಇರ್ತೀವಿ ಆ ಸಮಿತಿಯಲ್ಲಿ. ಅಲ್ಲಿ ಪರಿಶೀಲನೆ ಮಾಡಿ ಆ ಆಕ್ಷೇಪಣೆ ಸೌಲಭ್ಯಗಳನ್ನ ತೆಗೆದಿರ್ತಾರೆ. ಈಗಾಗಲೇ ಸುಮಾರು 2016-17 ನಾನು ಅಂಕೋಲ ತಾಲೂಕಿಗೆ ಬಂದಿದ್ದೆ. ಇಲ್ಲಿವರೆಗೆ ಅಂದ್ರೆ ಈ 24-25ವರೆಗೆ ಆಗಿರುವಂತ ಆಕ್ಷೇಪಣೆ ವಸೂಲಾತಿ ಏನಾದ್ರು ನಿಮ್ಮ ಪಂಚಾಯತ್ ಹಾಕಿದ್ರೆ ಅವೆಲ್ಲ ಕ್ಲಿಯರ್ ಆಗಿದೆ ಈಗಾಗಲೇ. ಅದನ್ನ ನಿಮ್ ಗಮನಕ್ಕೆ ತಂದಿದ್ದಾರೆ. ಅದನ್ನ ನಾವು ಇವತ್ತು ಸಲಹೆ ತಗೊಂಡು ಕ್ಲಿಯರ್ ಮಾಡ್ಕೋಬೇಕು. ಇನ್ನು ಮುಂದಿನ ಅವಧಿಗೆ ಇನ್ನು ಹೆಚ್ಚಿನ ಕೆಲಸವನ್ನು ಮಾಡ್ಕೊಳ್ಳಿ. ಈ ಅವಧಿಯಲ್ಲಿ ರಾಜ್ಯ ಹಣಕಾಸಲ್ಲಿ ಯಾವ್ಯಾವ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಆಕ್ಷೇಪಣೆ ಇದ್ರೆ ದಯಮಾಡಿ ಅದು ಸಮಸ್ಯೆಗಳು ಏನಾದ್ರೂ ಇದ್ರೆ ನೀವು ಅದ್ರ ಬಗ್ಗೆ ಹೇಳಬೇಕು. ಆ ನಂತರ 15 ಹಣಕಾಸು ಮತ್ತೆ ನರೇಗಾ ಯೋಜನೆಯ ಅದನ್ನ ಓದಿರ್ತಾರೆ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಎಲ್ರಿಗೂ ನಮಸ್ಕಾರ. 2025-26ನೇ ಸಾಲಿನಲ್ಲಿ ತಾಲೂಕು ಪಂಚಾಯತಿಯಿಂದ ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿಗಳು. ಹಟ್ಟಿಕೇರಿ ಸಕಲಬೆಣ್ಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಣ್ಣ ಬಣ್ಣ ಮತ್ತು ನೆಲಕ್ಕೆ ಟೈಲ್ಸ್ ಅಳವಡಿಸುವುದು. ಖರ್ಚಾದ ಮೊತ್ತ 1,80,000. ಒಟ್ಟು ಹೋಗುವುದನ್ನು ಹಟ್ಟಿಕೇರಿ ಪಂಚಾಯತ್ ಸಕಲಬೆಣ್ಣ ಅರಿವು ಕೇಂದ್ರಕ್ಕೆ ವಿದ್ಯುದೀಕರಣ ಮತ್ತು ನವೀಕರಣ ಮಾಡುವುದು. ಖರ್ಚಾದ ಮೊತ್ತ 2 ಲಕ್ಷ. ಹಟ್ಟಿಕೇರಿ ಅಂಗನವಾಡಿ ಅಡುಗೆ ಕೋಣೆಯ ಮೇಲ್ಚಾವಣಿ ತಿಬೇತಿ ಬಾಗಿಲುಗಳ ದುರಸ್ತಿ ಮತ್ತು ಬಾಲಸ್ನೇಹಿ ಸುಣ್ಣ ಬಣ್ಣ ಮಾಡುವುದು. ಖರ್ಚಾದ ಮೊತ್ತ 1.5 ಲಕ್ಷ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಟ್ಟಿಕೇರಿ ವ್ಯಾಪ್ತಿಯ ಆಸ್ಪತ್ರೆಗಳಿಗೆ ಮರ್ಕ್ಯುರಿ ಬಿಪಿ ಮಷೀನ್ಸ್, ಗ್ಲುಕೋಮೀಟರ್, ಹಿಮೋಗ್ಲೋಬಿನೋಮೀಟರ್ ಮತ್ತು ಹಿಮೋಗ್ಲೋಬಿನೋಮೀಟರ್ಗಳಂತಹ ಉಪಕರಣಗಳ 27 ಸೆಟ್ಗಳನ್ನು ಪೂರೈಸುವುದು. ಖರ್ಚಾದ ಮೊತ್ತ 5 ಲಕ್ಷ. ಮನೆಯ ಹತ್ತಿರ ಅರೆಹಣ ಹುಳೇತಿ ತಡೆಗೋಡೆ ನಿರ್ಮಾಣ. ಖರ್ಚಾದ ಮೊತ್ತ 12,210. ಸಕಲಬೆಣ್ಣ ವನಭೋಜನ ಕಟ್ಟೆ ಹತ್ತಿರ ಹಳ್ಳಕ್ಕೆ ತಡೆಗೋಡೆ ನಿರ್ಮಿಸಿ ಅಭಿವೃದ್ಧಿಪಡಿಸುವುದು. ಖರ್ಚಾದ ಮೊತ್ತ 74,370. ಸಕಲಬೆಣ್ಣ ಉದಯಿಸಿದ ಗೌಡರವರ ಜಮೀನಿನಿಂದ ಶಿವಾನಂದ ಗೌಡ ಜಮೀನಿನವರೆಗೆ ಹಳ್ಳ ಹುಳೇತಿ ತಡೆಗೋಡೆ ನಿರ್ಮಾಣ. ಖರ್ಚಾದ ಮೊತ್ತ 8,880. ಸಕಲಬೆಣ್ಣ ಗ್ರಾಮ ನಾರಾಯಣರಾವ್ ಗೌಡರವರ ಜಮೀನಿನಿಂದ ವಾಮನಗೌಡ ಜಮೀನಿನವರೆಗೆ ಮಾತನಮಡಿ ಒಳಗೆ ತಡೆಗೋಡೆ ನಿರ್ಮಾಣ ಮಾಡಿದ್ದು. ಖರ್ಚಾದ ಮೊತ್ತ 11,980. ಸಕಲಬೆಣ್ಣ ನಾಗಪ್ಪ ಜೋಗಿ ಗುಂಗರವರ ಮನೆಯ ಹತ್ತಿರದಿಂದ ಸಾರ್ವಜನಿಕ ರಸ್ತೆಗೆ ಕಾಲುವೆ ನಿರ್ಮಾಣ ಮಾಡಿದ್ದು. ಖರ್ಚಾದ ಮೊತ್ತ 83,990. ಒಟ್ಟು ಸಾರ್ವಜನಿಕ ಕಾಮಗಾರಿಗಳು 7 ಆಗಿದೆ. ಮನೆ 25, ಕೋಳಿ ಶೆಡ್ 1 ಆಗಿದೆ, ಬಚ್ಚಲಗುಂಡಿ 3, ದನದ ಕೊಟ್ಟಿಗೆ 2, ಅಲ್ಪಾಳದ ಬಾವಿ 1, ಅರಣ್ಯ ಇಲಾಖೆಯಿಂದ 2 ಕೆಲಸ ಆಗಿದೆ, ಕೃಷಿ ಇಲಾಖೆಯಿಂದ 2 ಆಗಿದೆ. ಒಟ್ಟು ಕಾಮಗಾರಿಗಳು 42. ಒಟ್ಟು ಕೂಲಿ ಮೊತ್ತ 10,02,730. ಸಾಮಗ್ರಿ ಮೊತ್ತ 24,82,485. ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಕೇಳೋದಿದೆಯಾ? ನರೇಗಾ ಯೋಜನೆ ಈಗ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಕೇಳೋದಿದೆಯಾ ನೀವು?